ಇದು ಹೊರೆ ಅಂದರೆ ಇದು ಒಂದೊಂದು ಗ್ರಾಮದಿಂದ ಇದು ಇನ್ನೊಂದು ಗ್ರಾಮಕ್ಕೆ ಶಿಫ್ಟ್ ಮಾಡ್ತಾ ಇರ್ತಾರೆ. ಇದೊಂದು ನಂಬಿಕೆಯಾದ ಸ್ಥಳ ಇದೆ. ಈ ಸ್ಥಳ ಇದು ಹೊರೆ ಇದ್ದಿದ್ದ ಜಾಗ ರೋಡ್ ಮಧ್ಯದಲ್ಲಿ ಬರ್ತಾ ಇರೋದ್ರಿಂದ ಇದ್ರ ಬಗ್ಗೆ ಆಕ್ಸಿಡೆಂಟ್ಸ್ ಆಗೋದು ಮತ್ತೆ ಅದೇ ಸಮಯದಲ್ಲಿ ವೈಡಿಂಗ್ ಮಧ್ಯದಲ್ಲಿ ಬರ್ತಾ ಇರೋದ್ರಿಂದ ಇದಕ್ಕೆ ಶಿಫ್ಟಿಂಗ್ ಮಾಡಬೇಕಾಗಿರೋ ಅವಶ್ಯಕತೆ ಇರುತ್ತದೆ. ಯಾಕೆಂದ್ರೆ ರೋಡ್ ವೈಡಿಂಗ್ ಅಲ್ಲಿ ಅನೇಕ ಎನ್ಕ್ರೋಚ್ಮೆಂಟ್ ಏನಿದ್ರು ವೈಡಿಂಗ್ ಕನ್ವರ್ಟ್ಸ್ ಎಲ್ಲ ಮಾಡ್ತಾ ಬರ್ತಾ ಇದ್ದಾರೆ. ಈಗ ಮಳೆಗಾಲದಿರೋದ್ರಿಂದ ಅದು ಬೇಗನೆ ಇಲ್ಲಾಂದ್ರೆ ಫ್ಲಟ್ಟಿಂಗ್ ಆಗುತ್ತೆ ಅಂತ ಮಾಡ್ತಾ ಇದ್ದಾರೆ. ಸೊ ಈ ಸಮಯದಲ್ಲಿ ಅದೇ ಹೊರೆಯದು ಕೂಡ ಇದನ್ನ ಶಿಫ್ಟ್ ಮಾಡಬೇಕಂತ ಬಂದ ಪರಿಸ್ಥಿತಿ. ಸೊ ಇದ್ರ ಬಗ್ಗೆ ಜಾಗ ಎಲ್ಲ ಐಡೆಂಟಿಫೈ ಮಾಡಿ ಇದ್ರದ್ದು ಪಕ್ಕದಲ್ಲೇ NHA ಅವರ ಸ್ಥಳದ ರೈಟ್ ಆಫ್ ವೇ ಇದೆ ಸರಿ, ಸರ್ಕಾರದ ಜಮೀನಲ್ಲೇ ಐಡೆಂಟಿಫೈ ಮಾಡಿ AC ತಹಸೀಲ್ದಾರು ಸಿಪಿ ಮತ್ತೆ ಎಲ್ಲರೂ ಇಲ್ಲಿ ಲೋಕಲ್ ಇದೆಲ್ಲ ಗೌರ್ಮೆಂಟ್ ಆಫೀಸರ್ಸ್ ಎಲ್ಲ ಸೇರಿ ಅದನ್ನ ಐಡೆಂಟಿಫೈ ಮಾಡಿ 24ನೇ ತಾರೀಕು ಮುಂಜಾನೆ ಇದು ಬೆಳಗ್ಗೆ ಇದಕ್ಕೆ ಕನ್ಸ್ಟ್ರಕ್ಷನ್ ವರ್ಕ್ ಪ್ರಾರಂಭ ಮಾಡಿದ್ರು. ಏನಂದ್ರೆ ಒಂದು ಪ್ಲಾಟ್ಫಾರ್ಮ್ ಅಂತ ಒಂದು ಕಟ್ಟೋದಕ್ಕೋಸ್ಕರ. ಸೊ IRB ಅವರು ಲೇಬರ್ಸ್ ಮತ್ತೆ ಇದೆಲ್ಲ ಸೇರಿ ಇದನ್ನ ಕಟ್ಟಬೇಕಂತ ಪ್ರಾರಂಭ ಮಾಡಿದ್ರು. ಆಮೇಲೆ ಮಳೆಯಿಂದ ಇದು ಫುಲ್ ಕಂಪ್ಲೀಟ್ ಆಗಬೇಕು, ಪಾರ್ಷಲ್ ಆಗಿ ಇದ್ದಿತ್ತು. ಸೊ ಇದಾಗಿರೋ ಸಮಯದಲ್ಲಿ ಏನಾಯ್ತು ಅಂದ್ರೆ ಸಂಜೆ ವೇಳೆಗೆ ಒಂದು ವಾಟ್ಸಪ್ ಮೆಸೇಜ್ ವಿಡಿಯೋ ವೈರಲ್ ಆಗಿ ಒಂದು ಕೋಮಿನ ಹುಡುಗರೆಲ್ಲ ಸೇರಿ ಬಂದು ಅದನ್ನ ದೂಡಿರ್ತಾರೆ. ಈ ಕಟ್ಟೆ ಇದು ಪ್ಲಾಟ್ಫಾರ್ಮ್ ಅನ್ನು ಕಟ್ಟಿರೋದು, ಆದ್ರೆ ಒರಿಜಿನಲ್ ಮುರಿನ ಕಟ್ಟೆ ಅನ್ನೋದು ಅದು ಕಂಪ್ಲೀಟ್ಲಿ ಇಂಟ್ಯಾಕ್ಟ್ ಇದೆ. ಸೊ ಅಲ್ಲಿ ಯಾವುದೇ ತರದ್ದು ಡಿಸ್ಟರ್ಬೆನ್ಸ್ ಆಗಿಲ್ಲ. ಸೊ ಒರಿಜಿನಲ್ ಮುರಿನ ಕಟ್ಟೆ ಹಂಗೆ ಅದೇ ಸ್ಥಳದಲ್ಲಿದೆ, ಇವಾಗಲೂ ಕೂಡ ಅದೇ ಇದೆ. ಸೊ ನಾವು ಅದ್ರದ್ದು ಬಂದೋಬಸ್ತ್ ಕೂಡ ಮಾಡಿದ್ರಿ, ಅದು ಬಂದೋಬಸ್ತ್ ಇವಾಗಲೂ ಕೂಡ ಇದೆ. ಸೊ ಒರಿಜಿನಲ್ ಮುರಿನ ಕಟ್ಟೆ ಅದಕ್ಕೆ ಯಾವುದೇ ಡಿಸ್ಟರ್ಬೆನ್ಸ್ ಆಗಿಲ್ಲ. ಆದರೆ ಅದನ್ನ ಸ್ಥಳಾಂತರ ಮಾಡೋದಕ್ಕೋಸ್ಕರ ಅಲ್ಲಿ ಒಂದು ಚಿರಕಲ್ಲಿಂದ ಕಟ್ಟ ಒಂದು ಪ್ಲಾಟ್ಫಾರ್ಮ್ ಅದು ಮಾತ್ರ ಇದು ದೂರಿರೋದು ಸಂಗತಿಯಾಗಿದೆ. ಇದರಲ್ಲಿ ನಡೆದಿದ್ದ ನಿನ್ನೆ ಘಟನೆಗೆ ಸಂಬಂಧಪಟ್ಟಂಗೆ ಇವಾಗಲೇ ನಾವು ಭಟ್ಕಳ ಶಹರ ಪೊಲೀಸ್ ಠಾಣೆಯಲ್ಲಿ 4 ಪ್ರಕರಣಗಳು ಆಗಲೇ ದಾಖಲಾಗಿದೆ. ಇದರಲ್ಲಿ ಒಂದು ಪ್ರಕರಣ ನಮ್ಮದು ಪೊಲೀಸ್ ಅವ್ರ ಮೇಲೆ ಹಲ್ಲೆ ಆಗಿದೆ, ಅದೊಂದು ಪ್ರಕರಣ ಸಾಲ್ಟ್ ಆಗಿದೆ, ಅದೊಂದಾಗಿದೆ. ಇನ್ನೊಂದು ಇದು ರೋಡ್ ಹೈವೇನ ಅಬ್ಸ್ಟ್ರಕ್ಷನ್ ಮಾಡಿದ ಅದೊಂದು ಪ್ರಕರಣ ಕೂಡ ದಾಖಲಾಗಿದೆ. ಆಮೇಲೆ ಇದರಲ್ಲಿ ಒಬ್ಬರಿಗೆ ಗಾಯಗೊಂಡಿರೋ ಅವ್ರು ಕೊಟ್ಟಿದ್ದು ನೀಡಿದ ಕಂಪ್ಲೇಂಟ್ ಕೂಡ ತಗೊಂಡು ಅದು ಕೂಡ ಒಂದು ಕಂಪ್ಲೇಂಟ್ ಆಗಿದೆ. ಮತ್ತೆ ಇದ್ರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ವೈರಲ್ ಮಾಡಿ ಇದು ಜಾಗಕ್ಕೆ ಬರಬೇಕು ಅಂತ ಒಂದು ವೈರಲ್ ಆಗಿರೋ ವಿಡಿಯೋ ಅದು ಸಂಬಂಧಪಟ್ಟಿದ್ದು ಒಂದು ಕಂಪ್ಲೇಂಟ್ ಈಗಾಗಲೇ FIR ಹಾಕಲಾಗಿದೆ. ಮತ್ತೆ ಇದು ಸಂಬಂಧಪಟ್ಟಂಗೆ ನಾವು ಕಾನೂನು ಕ್ರಮ ತಗೊಳ್ತೀವಿ. ಆಮೇಲೆ ಇವಾಗಿನ ಕರೆಂಟ್ ಪರಿಸ್ಥಿತಿ ನಿನ್ನೆ ರಾತ್ರಿ ವೇಳೆಗೆ ಎಲ್ಲ ಪೊಲೀಸ್ ಎಲ್ಲರೂ ಅಟೆಂಡ್ ಮಾಡಿ ಫೋರ್ಸಿಂದ ಎಲ್ಲರೂ ಮಾತಾಡಿಸಿ ಎಲ್ಲ ಡಿಫ್ಯೂಸ್ ಮಾಡಿದ್ದೀವಿ. ಆಮೇಲೆ ಎಲ್ಲರೂ ಡಿಸ್ಪರ್ಸ್ ಆಗಿದ್ದಾರೆ. ಆಮೇಲೆ ಇವಾಗ ನಾವು ಎಕ್ಸ್ಟ್ರಾ ಅಡಿಷನಲ್ ಫೋರ್ಸಸ್ ಬಂದಿದ್ದಾರೆ. ಇಲ್ಲಿ ಇವಾಗ ಸದ್ಯಕ್ಕೆ ನಮ್ಮಲ್ಲಿ 9 KSRP ಪ್ಲಟೂನ್ಸ್ಗಳಿದ್ದಾರೆ, 6 DAR ನಮ್ದು ಡಿಸ್ಟ್ರಿಕ್ಟ್ ರಿಸರ್ವ್ ಪಾರ್ಟಿ ಕೂಡ ಇದೆ, ಪ್ಲಸ್ ನಮ್ದು ಜಿಲ್ಲೆಯಿಂದ ಪ್ಲಸ್ ಹೊರ ಜಿಲ್ಲೆಯಿಂದ 300ಕ್ಕಿಂತ ಹೆಚ್ಚು ಅಧಿಕಾರಿ ಸಿಬ್ಬಂದಿಗಳು ಕೂಡ ಇದ್ದಾರೆ. ನಾವು ಇವಾಗಲೇ 163 BNSS ಕರ್ಫ್ಯೂ ಅಂದ್ರೆ 144 ಸೆಕ್ಷನ್ CRPC ಹಿಂದಿನ ಸೆಕ್ಷನ್ ಅದನ್ನ ಇವಾಗಲೇ ಜಾರಿಗೆ ಮಾಡಿದ್ದೀವಿ. ಇದ್ರ ಬಗ್ಗೆ ನಾವು ಆಗಲೇ ಪೆಟ್ರೋಲಿಂಗ್ ಅಲ್ಲಿ ಪೂರ ಶಹರದಲ್ಲಿ ಎಲ್ಲ ಅನೌನ್ಸ್ಮೆಂಟ್ ಮಾಡ್ತಾ ಬರ್ತಾ ಇದ್ದೀವಿ, ಇದ್ರ ಕರ್ಫ್ಯೂ ಇದೆ ಅನ್ನೋದು ಸ್ಥಿತಿಗೆ. ಸೊ ಈಗಾಗಲೇ ನಾವು ಇಲ್ಲಿ ಎಲ್ಲರೂ ಪೀಸ್ ಶಾಂತಿಯನ್ನು ಮೈಂಟೈನ್ ಮಾಡಬೇಕನ್ನೋದು ಸಂದೇಶವನ್ನು ನಾವು ಎಲ್ಲರಿಗೂ ಲೋಕಲಿ ನಮ್ಮದು ಬೀಟ್ ಮೂಲಕ ಕೂಡ ಎಲ್ಲರಿಗೂ ತಿಳಿಸ್ತಾ ಬರ್ತಾ ಇದ್ದೀವಿ. ಆಮೇಲೆ ಅದೇ ಸಮಯದಲ್ಲಿ ಸ್ಪೆಷಲ್ ಆಕ್ಷನ್ ಫೋರ್ಸ್ ಕೂಡ ಬರ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಎಲ್ಲ ಥರ ಕ್ರಮ ತಗೊತಾ ಇದ್ದೀವಿ ಟು ಮೈಂಟೈನ್ ಪೀಸ್ ಇಲ್ಲಿ. ಇವಾಗಿಂದ ನಾನು ಆಗಲೇ ಹೇಳಿದಂಗೆ ಇವಾಗ ಅದು ಹೊರೆ ಇಡುವ ಸ್ಥಳ ಮುರಿನ ಕಟ್ಟೆ ಅದು ರೋಡ್ ಮಧ್ಯದಲ್ಲಿ ಬರ್ತಾ ಇರೋದ್ರಿಂದ ಹೈವೇದು ಅದಕ್ಕೆ ರೀಸನ್ ಆಕ್ಸಿಡೆಂಟು ಪ್ಲಸ್ ವರ್ಕ್ ಆಗೋದಕ್ಕೆ ಅದು ಶಿಫ್ಟ್ ಮಾಡಬೇಕು. ಇವಾಗ ಈ ಘಟನೆ ನಡೆದಿದ್ದಾದ್ಮೇಲೆ ನಾವು ಜಿಲ್ಲಾಡಳಿತ ಅವರು ಏನು ನಿರ್ಣಯ ತಗೊಳ್ತಾರೆ ಎಲ್ಲರೂ ಮಾತಾಡಿ ಏನು ಅಂತ ಅದ್ರ ಮೇಲೆ ನಾವು ಸೂಕ್ತ ಬಂದೋಬಸ್ತ್ ಮಾಡಿ ನಾವು ಮುಂದುವರಿಸೋದು ಕೂಡ ಆಗ್ಬೋದು. ಅದು ನಾವು ಸ್ಥಿತಿ ನೋಡ್ಬೇಕು. ಇವಾಗ ಸದ್ಯಕ್ಕೆ 2 ದಿವಸ ಈಗ ಎರಡರಲ್ಲಿ ಒಂದೇ ಕೋಣೆಯಲ್ಲಿ ಅಲ್ಲಿ ನಿನ್ನೆ ಇದು ಮಾಡಿ ಸಂಬಂಧಪಟ್ಟಂತೆ ಅದೇ ನಿನ್ನೆದು ಅದ್ರ ಸಂಬಂಧಪಟ್ಟಂಗೆ ಒಂದು ಕೋಣೆಯಲ್ಲಿ ವಾಟ್ಸಪ್ ಮೆಸೇಜ್ ಅನ್ನು ಮಾಡಿ ಸುಳ್ಳು ಸುದ್ದಿಯನ್ನು ಸ್ಪ್ರೆಡ್ ಮಾಡೋದು ಅವ್ರದ್ದು ಕೂಡ ಪತ್ತೆ ಕಾರ್ಯಾಚರಣೆ ನಡೀತಾ ಇದೆ.
ಆಮೇಲೆ ಇದರಲ್ಲಿ ಇವಾಗ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಒಂದು ಮಿಸ್ಕಮ್ಯುನಿಕೇಶನ್ ಹೋಗ್ತಾ ಇದೆ. ಏನನ್ನೋದಂದ್ರೆ ಒಂದು ಮೊದಲನೇದಾಗಿ ಇದು ಮುರಿನ್ ಕಟ್ಟೆನ ಬೀಳಿಸಿದಾರಂತ. ಮುರಿನ್ ಕಟ್ಟೆ ಮೂಲದ ಮುರಿನ್ ಕಟ್ಟೆ, ಅದ್ರಲ್ಲಿ ಯಾವುದೂ ಡಿಸ್ಟರ್ಬೆನ್ಸ್ ಆಗಿಲ್ಲ, ಅದು ಅದೇ ಸ್ಥಳದಲ್ಲಿದೆ. ಇವಾಗ ನೀವು ಕೂಡ ಹೋಗಿ ನೋಡಿದ್ರೆ ನನ್ನ ಫೋಟೋಸ್ ಕೂಡ ಶೇರ್ ಮಾಡ್ತೀನಿ. ಅದು ಅದೇ ಸ್ಥಳದಲ್ಲಿದೆ, ಮತ್ತೆ ಅದ್ರ ಬಂದೋಬಸ್ತು ಕೂಡ ನಾವು ಮಾಡಿದ್ದೀವಿ. ಅದೊಂದು ನಾವು ಮುಂದುವರಿಸೋದು ಕೂಡ ಆಗ್ಬೋದು. ಅದು ನಾವು ಸ್ಥಿತಿ ನೋಡ್ಕೊಂಡು ಈಗ ಸದ್ಯಕ್ಕೆ 2 ನಿಮಿಷ ಈಗ ಅರೆಸ್ಟ್ ಆಗೋದ್ರಲ್ಲಿ ಒಂದೇ ಕೋಣೆಯವರ ಅಲ್ಲಿ ನಿನ್ನೆ ಇದು ಮಾಡಿ ಸಂಬಂಧಪಟ್ಟಂತೆ ಅದೇ ನಿನ್ನೆದು ಅದ್ರ ಸಂಬಂಧಪಟ್ಟಂಗೆ ಒಂದು ಫೋನ್ ವಾಟ್ಸಪ್ ಮೆಸೇಜ್ ಅನ್ನು ಮಾಡಿ ಸುಳ್ಳು ಸುದ್ದಿಯನ್ನು ಸ್ಪ್ರೆಡ್ ಮಾಡಿದವರೇ ಅವ್ರದ್ದು ಕೂಡ ಪತ್ರಿಕಾಗೋಷ್ಠಿ ನಡೀತಾ ಇದೆ. ಆಮೇಲೆ ಇದರಲ್ಲಿ ಇವಾಗ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಒಂದು ಮಿಸ್ಕಮ್ಯುನಿಕೇಶನ್ ಹೋಗ್ತಾ ಇದೆ. ಏನನ್ನೋದಂದ್ರೆ ಒಂದು ಮೊದಲನೇದಾಗಿ ಇದು ಮುರಿನ್ ಕಟ್ಟೆನ ಬೀಳಿಸಿದಾರಂತ. ಮುರಿನ್ ಕಟ್ಟೆ ಮೂಲದ ಮುರಿನ್ ಕಟ್ಟೆ, ಅದ್ರಲ್ಲಿ ಯಾವುದೂ ಡಿಸ್ಟರ್ಬೆನ್ಸ್ ಆಗಿಲ್ಲ, ಅದು ಅದೇ ಸ್ಥಳದಲ್ಲಿದೆ. ಇವಾಗ ನೀವು ಕೂಡ ಹೋಗಿ ನೋಡಿದ್ರೆ ನನ್ನ ಫೋಟೋಸ್ ಕೂಡ ಶೇರ್ ಮಾಡ್ತೀನಿ. ಅದು ಅದೇ ಸ್ಥಳದಲ್ಲಿದೆ, ಮತ್ತೆ ಅದ್ರ ಬಂದೋಬಸ್ತು ಕೂಡ ನಾವು ಮಾಡಿದ್ದೀವಿ. ಅದೊಂದು ಇನ್ಸಿಡೆಂಟ್ ಆಗಿದೆ ಏನನ್ನೋದು ಕೂಡ ನಾವು ನಿಮ್ಮ ಮೂಲಕ ನಾವು ಎಲ್ಲರೂ ತಿಳಿಸ್ತಾ ಇದ್ದೀವಿ. ಏನಂದ್ರೆ ಸೊ ದಟ್ ಯಾವುದೇ ಥರದ್ದು ಫಾಲ್ಸ್ ಇನ್ಫಾರ್ಮೇಷನ್ ಸ್ಪ್ರೆಡ್ ಆಗೋದು ಬೇಡ ಅನ್ನೋದಕ್ಕೋಸ್ಕರ ನಾವು, ಆಮೇಲೆ ಯಾವುದೇ ಥರದ ಘಟನೆ ನಡೆದ್ರೂ ಕೂಡ ನಾವು ಸೀರಿಯಸ್ ಆಗಿ ಆ್ಯಕ್ಷನ್ ಅಂತೂ ಮಾಡಿ ಮಾಡ್ತೀವಿ. ಕಾನೂನು ಪ್ರಕಾರ ನಾವು ಇವಾಗ ಕೆಲವೊಂದು ಸಂಘಟನೆಯಿಂದ ಸೊ ಯಾವುದೂ ಅದಕ್ಕೆ ಅವಕಾಶ ಇಲ್ಲ. ಅದು 4 ಪ್ರಕರಣದಲ್ಲಿ ಒಂದು ಪೊಲೀಸರಿಂದ ಅಸಲ್ಟ್ ಆಗಿದ್ದಂತಾಗಿದೆ ಅಥವಾ ಏನಾಗಿತ್ತು? ಪೊಲೀಸ್ ಮೇಲೆ ಇದು ದೂಡಿದ್ದು ಮತ್ತೆ ಹಲ್ಲೆ ಮಾಡಿದ ಅದೊಂದು ಕೂಡ ದೂಡಿದ್ದು ಒಂದು ಪ್ರಕರಣ. ಪೊಲೀಸ್ ಮೇಲೆ ಅಸಾಲ್ಟ್ ಆಗಿರೋದು ಹಾಗಾಗಿ ಅದು ಕೂಡ ಆಗಿದೆ. ಅವರು ಪಬ್ಲಿಕ್ ಆಗಿಲ್ಲ, ಅದು ಕೂಡ ಪಬ್ಲಿಕ್ ಆಗಿರೋದು, ಅದು ಕೂಡ ನಾವು ತಗೊಂಡಿದ್ವಿ. ಆಮೇಲೆ ರಸ್ತೆಯ ತಡೆಗಟ್ಟಕ್ಕೆ ಕೂಡ ಇದೆ.